ವಿ4 ನ್ಯೂಸ್ಗೆ ಸ್ವಾಗತ. ಕತೆ ಕಾರಣ. ಬಹಳ ತಡವಾಗಿ JNUನಲ್ಲಿ ಮತ್ತೆ ಎಡಪಂಥೀಯರು ಗೆದ್ದಿದ್ದಾರೆ. ಬೆಂಗಳೂರಿನಲ್ಲಿ BJPಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು 10 ವರ್ಷದ ಸಾಧನೆಗಳನ್ನು ಹೇಳಿ ಮತ ಕೇಳಿ ಅಂತ ಹೇಳಿದ್ದಾರೆ. ಕಡೆಗೂ BJPಯವರಿಗೆ ಜ್ಞಾನೋದಯ ಆಗಿದೆ. ಬರೇ ಗಲಾಟೆಗಳಿಂದ ಮತ ಸಿಗೋದಿಲ್ಲ, 10 ವರ್ಷದಲ್ಲಿ ಜನರಿಗೆ ಏನು ಮಾಡಿದೆ ಅದನ್ನು ಹೇಳಬೇಕು ಅಂತ ಹೇಳಿದ್ದಾರೆ. ವಿಜಯೇಂದ್ರ ಅವರಾಗಾದ ಜ್ಞಾನೋದಯ BJP ಎಲ್ರಿಗೂ ಆದರೆ ಭಾಳ ಒಳ್ಳೆಯದು. ಇದೀಗ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬ್ರಜೇಶ್ ಚೌಟ ಅವರು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರಕ್ಕೆ ಹೋದಾಗಲೂ ಕೂಡ ಇದೇ ಮಾತನ್ನು ಅಲ್ಲಿ ಕೆಲವರು ಪ್ರಸ್ತಾಪ ಮಾಡಿದ್ದಾರೆ. ಗಲಾಟೆಯವರಿಗೆ ಜಾಗ ಇಲ್ಲ, 10 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದೀರಿ ಅದನ್ನು ಜನರ ಮುಂದೆ ಇಟ್ಟು ವೋಟ್ ಕೇಳಿ ಅಂತ ಹೇಳಿದ್ದಾರೆ. ಅದನ್ನು ನ್ಯಾಯಬದ್ಧವಾಗಿ ನಡೆಸಿದರೆ ಅದೊಂದು ಸಾಧನೆ ಆಗ್ತದೆ. ಯಾಕಂದರೆ ಇಲ್ಲಿವರೆಗೆ ನ್ಯಾಯಬದ್ಧವಾಗಿ ಮಾಡಿದ ಕೆಲಸ ಹೇಳಿ ಓಟ್ ಕೇಳಿದ ಅಭ್ಯಾಸವಿಲ್ಲ ಅವರಿಗೆ. ಅದನ್ನು ಮಾಡಿದರೆ ಭಾಳ ಒಂದು ಒಳ್ಳೆಯ ಕೆಲಸ ಆಗ್ತದೆ. ಗೋಕರ್ಣನಾಥ ಕ್ಷೇತ್ರಕ್ಕೆ ಭಾಳ ಜನ ಬರ್ತಾರೆ ಹೋಗ್ತಾರೆ. ಬಂದವರೆಲ್ಲ ಕೇಳೋದು ನನ್ನನ್ನು ಗೆಲ್ಸಪ್ಪ, ನನ್ನನ್ನು ಮೇಲೆ ತಗೊಂಡು ಹೋಗಪ್ಪ ಅಂತ. ದೇವರು ಎಷ್ಟು ಜನ ಎಲ್ಲರೂ ಬಂದು ನನ್ನೇ ಗೆಲ್ಸು ಅಂತ ಹೇಳ್ತಾರೆ. ಎಲ್ಲರನ್ನಂತೂ ಗೆಲ್ಸೋಕ್ಕಾಗಲ್ಲ, ಎಲ್ಲರನ್ನ ಗೆಲ್ಸೋಕ್ಕಾಗಲ್ಲ. ಗೆಲ್ಸೋದು ಒಬ್ಬರನ್ನೇ, ಅದು ದೇವರಲ್ಲ, ವೋಟರು ಮತದಾರರು. ಆದರೆ ದೇವರಿಗೆ ಪೀಕ್ಲಾಟ, ಎಲ್ಲರೂ ಬಂದು ನನ್ನೇ ಗೆಲ್ಸೋ ಅಂದಾಗ ಯಾರನ್ನ ಗೆಲ್ಸೋದು? ಯಾರನ್ನ ಗೆಲ್ಸೋಕ್ಕೆ ಅವಕಾಶವೇ ಇಲ್ಲ ದೇವರಿಗೆ. ದೇವ್ರಿಗೆ ಕೂಡ ಚಾಯ್ಸ್ ಇಲ್ಲ ಅಲ್ಲಿ. ಮತದಾರರು ಮಾತ್ರ ಒಬ್ಬರು ಗೆಲ್ಸೋಕ್ಕಾಗ್ತದೆ. ಇಲ್ಲಿ ಇನ್ನೊಂದು ವಿಷಯವಿದೆ. ವಿಜಯೇಂದ್ರ ಅವರು ಯಾಕೆ ಈ ಮಾತನ್ನು ಇವತ್ತು ಹೇಳಿದರು? ಕುದ್ರೋಳಿ ದೇವಸ್ಥಾನದ ಯಾಕೆ ಈ ಮಾತು ಬಂತು? 10 ವರ್ಷದ ಸಾಧನೆಗಳನ್ನು ಹೇಳಿ ಮತ ಕೇಳಿ ಅನ್ನುವಂಥ ಮಾತು ಯಾಕೆ ಬಂತು? ನಿನ್ನೆ ಬಿಡುಗಡೆಯಾದ BJPಯ 111 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಬಾಯಿ ಜೋರಿನವರಿಗೆ ಟಿಕೆಟೇ ಕೊಟ್ಟಿಲ್ಲ. ಮುಖ್ಯವಾಗಿ ನಮಗೆ ಹತ್ತಿರದ ಉತ್ತರ ಕನ್ನಡ ಜಿಲ್ಲೆ ಅನಂತಕುಮಾರ್ ಹೆಗಡೆ. ನಾವು 400ರ ಗುರಿ ಇಟ್ಟಿರೋದು ಯಾಕೆ ಗೊತ್ತಾ? 400 ಜನ ನಮ್ಮ MP ಗಳು ಗೆದ್ದ ಕೂಡಲೇ ನಾವು ಸಂವಿಧಾನವನ್ನು ತೆಗೆದು ಬಿಸಾಕ್ತೇವೆ, ಮನುಸ್ಮೃತಿಯನ್ನು ಸಂವಿಧಾನವಾಗಿ ತರ್ತೇವೆ ಅಂತ. ಅವರು ಮನುಸ್ಮೃತಿ ಅಂತ ಹೇಳಿಲ್ಲ, ಅವ್ರ ಉದ್ದೇಶ ಅಷ್ಟೇ. ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. BJPಯ ಬಾಯಿ ಜೋರ್ನವರಿಗೆ ಟಿಕೆಟ್ ಕೊಡದೇ ಇರುವ ಸರಣಿ. ಇಲ್ಲಿ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಆಗಾಗ ಭಾರೀ ಹಿಂದುತ್ವದ ಕೂಗಾಗ್ತಾಯಿದ್ರು, ಅವರಿಗೂ ಟಿಕೆಟ್ ಕೊಟ್ಟಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಮಾಲೇಗಾಂವ್ನ ಬಾಂಬ್ ಬಾಯಿಯ ಸಾಧ್ವಿ ಪ್ರಜ್ಞಾ ಸಿಂಗ್ ಮಾಲೇಗಾಂವ್ನಲ್ಲಿ ಬಾಂಬ್ ದಾಳಿ ನಡೆಸಿ ಬಾಂಬ್ ಸ್ಫೋಟಿಸಿ ಜೈಲಿನಲ್ಲಿದ್ದರು. BJP ಅಧಿಕಾರಕ್ಕೆ ಬಂದ ಮೇಲೆ ಅವ್ರನ್ನ ಬಿಡುಗಡೆ ಮಾಡಿ ಅವರಿಗೆ ಒಮ್ಮೆ ಟಿಕೆಟ್ ಕೊಟ್ಟು ಸಂಸದೆಯನ್ನಾಗಿ ಮಾಡಿತು. ಅಲ್ಲಿಗಾದರೂ ಅವರು ಸುಮ್ಮನೆ ಇರ್ತಾರಂತ ಹೇಳಿದರೆ ಅದೇ ಬಾಂಬಾಯಿಯನ್ನು ಹಿಡ್ಕೊಂಡು ಹೊರಟಿದ್ರು. ಅದರ ಪರಿಣಾಮ ಏನಾಯಿತು? ಅವರಿಗೆ ಟಿಕೆಟ್ ಇಲ್ಲ ಈ ಸರ್ತಿ. ಒಂದೇ ಸರ್ತಿ MLA. ಮಾಲೇಗಾಂವ್ ಅನ್ನೋಂಥದ್ದು ಮಹಾರಾಷ್ಟ್ರದಲ್ಲಿರುವಂಥ ಒಂದು ಸ್ಥಳ. ಅದು ಭಾಳ ಜನರಿಗೆ ಗೊತ್ತಿಲ್ಲ. ಅದು ಒಂದು ಸರ್ತಿ TV ಸಿನಿಮಾಗಳಿಗೆ ಕೂಡ ಪ್ರಸಿದ್ಧವಾಗಿತ್ತು. ನೇಕಾರರಿರುವಂಥ, ಅದು ಬಹುತೇಕ ಮುಸ್ಲಿಂ ನೇಕಾರರಿರುವಂಥ ಊರದು ಮಾಲೇಗಾಂವ್. ಬೇರೆ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಇವೆ. ಇಲ್ಲಿ ತೀವ್ರ ಹಿಂದುತ್ವವಾದಿಗಳಾದ ಪ್ರಜ್ಞಾ ಸಾಧ್ವಿ ಸಿಂಗ್ ಮೊದಲಾದವರು ಬಾಂಬ್ ಸ್ಫೋಟಿಸಿ ಬಂಧನಕ್ಕೊಳಗಾಗಿದ್ದರು. ಅದಕ್ಕಿಂತ ಮುಂಚೆ ಈ ಮಾಲೇಗಾಂವ್ನಲ್ಲಿ ಕೆಲವರು ತೀರಾ 10-20 ಸಾವಿರ ರೂಪಾಯಿಗಳಲ್ಲಿ ಸಿನಿಮಾ ತೆಗಿತಾಯಿದ್ರು. ಅದು ಸಿನಿಮಾ ಯಾವ ಥರ? ಶೋಲೆ ಯಶಸ್ವಿ ಆದಾಗ ಮಾಲೇಗಾಂವ್ ಕಿ ಶೋಲೆ, ಡಾನ್ ಯಶಸ್ವಿ ಆದಾಗ ಮಾಲೇಗಾಂವ್ ಕಿ ಡಾನ್, ಈ ಥರ ಸಿನಿಮಾಗಳನ್ನು ತೆಗಿತಾಯಿದ್ರು ಅವರು. ಅದು ಹೇಗೆ? ಅದರಲ್ಲಿ ನಾಯಕಿಯಾಗಲು ಮಾತ್ರ ಬೇರೆ ಬೇರೆ ಊರಿನ ನಾಟಕದ ನಾಯಕಿಯರನ್ನು ಕರ್ತರ್ತಾಯಿದ್ರು. ಉಳಿದವರೆಲ್ಲ ಊರವರೇ.
ನಾಯಕರು ಊರವರೇ ಎಲ್ಲರೂ. ಒಬ್ಬರು ಬಾಂಬೆಯಿಂದ ಬಂದಂಥ ಒಬ್ಬರು ನಿರ್ದೇಶಕರಿದ್ದರು. ಅವರ ಕ್ಯಾಮರಾ ಮೂಮೆಂಟ್ಗೆ ಅವರು ಬಳಸ್ತಾ ಇದ್ದಿದ್ದು ಎತ್ತಿನ ಗಾಡಿಯನ್ನು ಮೇಲೆ ಎತ್ತುವುದು, ಕೆಳಗೆ ತಗ್ಗಿಸುವುದು, ಆಚೆ ತಿರುಗಿಸುವುದು, ಇದನ್ನು ಮರಳಿಸಿ ಕ್ಯಾಮ್ರಾ ಮೂಮೆಂಟ್ಗಳನ್ನು ಕೊಡ್ತಾಯಿದ್ರು. ಅದು ಸಿನಿಮಾಗಳು ಅವರ ಆ ಜಿಲ್ಲೆಯ ಇದರಲ್ಲಿ ಟಿ ವಿಗಳಲ್ಲಿ ಬಿಡುಗಡೆ ಆಗಿ ಅದರಲ್ಲೇ ದುಡ್ಡು ಬರ್ತಾ ಇತ್ತು ಅವರಿಗೆ. ಅದು ಆಮೇಲೆ ಎಲ್ಲ ಟಿ ವಿ ರಾಷ್ಟ್ರೀಯ ಚಾನಲ್ಗಳೆಲ್ಲ ಆದ ಮೇಲೆ ಅವೆಲ್ಲ ನಿಂತೋಗಿದೆ. ಆದರೂ ಕೂಡ ಒಂದೆರಡು ಈಗಲೂ ತೆಗಿತಾರಂಥ ಸುದ್ದಿ. ಅದೇನಾದರೂ ಇರಲಿ, ಅಂಥ ಒಂದು ಸಿನಿಮಾದ ಹಳ್ಳಿ ಸಿನಿಮಾ ಸಾಹಸದ ಊರಲ್ಲಿ ಬಾಂಬ್ ಸ್ಫೋಟ ಮಾಡಿದ ಸಾಧ್ವಿ ಅವರಿಗೂ ಟಿಕೆಟ್ ಸಿಕ್ಕಿಲ್ಲ. ಹಾಗೇನು ಕೂಡಲೇ ಯಾರಿಗೂ ಟಿಕೆಟ್ ಸಿಕ್ಕಿಲ್ಲ ಹಿಂದುತ್ವವಾದಿಗಳೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆಲವರಿಗೆ ಸಿಕ್ಕಿದೆ, ಕೆಲವು ಸರ್ತಿ ಒಬ್ಬರಿಗೆ ಸಿಕ್ಕಿ ಇನ್ನೊಬ್ಬರಿಗೆ ಸಿಗದೇ ಇರೋದು ಕೂಡ ಇದೆ. ಅದೆಲ್ಲದರ ನಡುವೆ 10 ವರ್ಷದ ಸಾಧನೆ ಹೇಳುವಾಗ ಮೋದಿಯವ್ರದ್ದು ಪ್ಲಸ್ ಆ್ಯಂಡ್ ಮೈನಸ್, ಯಾವುದೇ ಆಳುವವರು ಇರಲಿ, ಅವ್ರು ಕಾಂಗ್ರೆಸ್ನವ್ರು ಇರಲಿ, ಬಿ ಜೆ ಪಿಯವ್ರು ಯಾವ ಪಕ್ಷದವರು ಇರಲಿ, ಎಲ್ಲವೂ ಪ್ಲಸ್ಸೇ ಇರೋದಿಲ್ಲ, ಕೆಲವು ಮೈನಸ್ಗಳಿರ್ತವೆ. ಅತಿ ಮುಖ್ಯವಾದ ಮೈನಸ್ ಅಂತೇಳಿದರೆ ಈ ಟಿಕೆಟ್ ಕೊಡದೇ ಇರೋದಕ್ಕೆ ಅತಿ ಹಿಂದುತ್ವಕ್ಕೆ ಸಂಬಂಧಪಟ್ಟ ವಿಷಯ ಅದು. ದಿಲ್ಲಿಯ ಅತಿ ಪ್ರಖ್ಯಾತವಾದಂಥ ವಿಶ್ವವಿದ್ಯಾನಿಲಯ JNU, ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯ, ಎಡವಾದಿಗಳೇ ಇಲ್ಲಿ ಭಾಳ ಸ್ವಲ್ಪ ಪ್ರಾಮುಖ್ಯತೆ ಪಡೆದಿದ್ದರು. ಎಡಪಂಥೀಯರೇ ವಿದ್ಯಾರ್ಥಿ ಸಂಘದ ಚುನಾವಣೆಗಳಲ್ಲಿ ಆಯ್ಕೆಯಾಗ್ತಾಯಿದ್ರು ಇಲ್ಲಿ. ಆದರೆ ಕಳೆದ 10 ವರ್ಷಗಳಲ್ಲಿ ಇಲ್ಲಿ ABVP ಅವರು ನಡೆಸಿದ ದಾಂಧಲೆಗಳು, ಗಲಾಟೆಗಳು, ರಕ್ತಪಾತಗಳು ಒಂದೆರಡಲ್ಲ. ಅದರಿಂದಾಗಿ ಕಳೆದ 10 ವರ್ಷಗಳಲ್ಲಿ ಅಲ್ಲಿ ABVP ಅವರು ಕೂಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಎಡಪಂಥೀಯರು ಸ್ವಲ್ಪ ಮೂಲೆಗೆ ಸರಿದಿದ್ದರು. ಅದು ಈಗ ಮರೆಯಾಗಿ ಇಂದು ABVPಯವರನ್ನು ನಿರ್ಣಯಾತ್ಮಕವಾಗಿ ಸೋಲಿಸಿ ಎಡಪಂಥೀಯರು JNUನಲ್ಲಿ ಆಯ್ಕೆಯಾಗಿದ್ದಾರೆ. JNU ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಧನಂಜಯ ಎನ್ನುವ ವಿದ್ಯಾರ್ಥಿ ಬಿಹಾರದ ಮೂಲದವರು ಆಯ್ಕೆಯಾಗಿದ್ದಾರೆ. ದಲಿತ್ JNUನಲ್ಲಿ ದಲಿತ್ ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಆಯ್ಕೆಯಾಗಿದ್ದು ಕೂಡ ಸುಮಾರು 25-30 ವರ್ಷಗಳ ಬಳಿಕ. ಧನಂಜಯ್ ಒಬ್ಬರೇ ಅಲ್ಲ, ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷರಾಗಿ ಕೂಡ ಎಡಪಂಥೀಯರೇ ಆಯ್ಕೆಯಾಗಿದ್ದು, ಗೆದ್ದವರು ಸುಮಾರು 2700ರಷ್ಟು ಮತಗಳನ್ನು ಪಡೆದಿದ್ದು, ಸೋತವರು ಸುಮಾರು 1800 ಒಳಗೆ ಮತಗಳನ್ನು ಪಡೆದಿದ್ದು, ಮತಗಳ ಅಂತರ ಸುಮಾರು 900 ಚಿಲ್ಲರೆ. ಗೆದ್ದ ಎಡಪಂಥೀಯ ಅಭ್ಯರ್ಥಿಗಳು ಮತ್ತು ಸೋತ ABVP ವಿದ್ಯಾರ್ಥಿಗಳ ಮತಗಳ ಅಂತರ 900 ಚಿಲ್ಲರೆ ಉಂಟು. ಹಾಗಾಗಿ 10 ವರ್ಷಗಳ ಬಳಿಕ ದಿಲ್ಲಿಯ JNUನಲ್ಲಿ BJP ಅಂಗಪಕ್ಷವಾದ ABVPಗೆ ನಿರ್ಣಯಾತ್ಮಕವಾದ ಸೋಲು ಉಂಟಾಗಿದೆ. ಹಾಗಾಗಿ ಸೋಲು ಗೆಲುವು ಗಲಾಟೆಯಿಂದ ಪಡೆಯುವಂಥ ಗೆಲುವು ನಿರಂತರವಾದುದಲ್ಲ ಅನ್ನುವ ಸೂಚನೆಯನ್ನು ಕೂಡ ಈ ಚುನಾವಣೆ ಕೊಡ್ತಾ ಇದೆ. ಕಳೆದ 10 ವರ್ಷಗಳಿಂದ ಗಲಾಟೆ ಮೂಲಕವೇ JNUನಲ್ಲಿ ABVPಯವರು ತಮ್ಮ ಹಿಡಿತವನ್ನು ಸಾಧಿಸಿದ್ರು. ರಕ್ತಪಾತದ ನಡುವೆ ತಾವು ಆಯ್ಕೆಯಾಗ್ತಾ ಇದ್ದರು. ಅದು ಇಂದಿಗೆ ಕೊನೆಗೊಂಡಿದೆ. ಆದ್ದರಿಂದ ಚುನಾವಣೆಗಳಲ್ಲಿ ಗಲಾಟೆಗಳನ್ನು ಮಾಡುವವರಿಗೆ ಇದು ಒಂದು ಪಾಠ ಕೂಡ ಆಗಿದೆ. ಸಾಧನೆಗಳನ್ನು ಹೇಳಿ ಮತ ತೆಗೆದುಕೊಳ್ಳಿ ಅಂತ ನಾವು ಭಾಳ ದಿನಗಳಿಂದ ಹೇಳ್ತಾ ಇದ್ದೀವಿ. ಯಾರೇ ಚುನಾವಣೆಗೆ ನಿಲ್ಲುವವರು ತಮ್ಮ ಸಾಧನೆ ಎನ್ನುವುದನ್ನು ತೋರಿಸಿ ಚುನಾವಣೆಯನ್ನು ಗೆಲ್ಲಬೇಕು. ಅದನ್ನು ಇವತ್ತು ಭಾಳ ದಿನದ ತಡವಾಗಿ ಕರ್ನಾಟಕ BJP ಅಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ನಮ್ಮ 10 ವರ್ಷಗಳ ಸಾಧನೆಯನ್ನು ಹೇಳಿ, 10 ವರ್ಷದಲ್ಲಿ ಪ್ರಧಾನಿ ಮೋದಿಯವರು ಏನು ಮಾಡಿದ್ದಾರೆ ಅಂತ ಹೇಳಿ, ಆ ಮೂಲಕ ಮತವನ್ನು ಕೇಳಿ ಅಂತ ಹೇಳಿದ್ದಾರೆ. ಇದು ಒಂದು ಬಹಳ ಮುಖ್ಯವಾದ ಬೆಳವಣಿಗೆಯಾಗಿದೆ. ಎರಡನೇದಾಗಿ ಭಾಳ ದಿನಗಳ ಬಳಿಕ ಗಾಲಿ ಜನಾರ್ದನ ರೆಡ್ಡಿಯವರು ಇಂದು BJPಯನ್ನು ಸೇರಿದ್ದಾರೆ. ಇವರ ಸೈಕಲ್ ಗಾಳಿ ಹೊಡ್ಕೊಂಡಿದ್ದು BJPಯ ಕಾಲದಲ್ಲೇ. ಒಬ್ಬ ಕಾನ್ಸ್ಟೇಬಲ್ ಮಗ ಆಗಿದ್ದ ಗಾಲಿ ಜನಾರ್ದನ ರೆಡ್ಡಿ ಒಂದು ಸೈಕಲಲ್ಲಿ ತಿರುಗ್ತಾ ಇದ್ದವರು 5-6 ಹೆಲಿಕಾಪ್ಟರ್ನಲ್ಲಿ ಇಟ್ಕೊಳ್ಳುವಂತೆ ಹೇಗೆ ಬೆಳೆದರು ಅನ್ನುವಂಥ ಎಲ್ಲರಿಗೂ ಗೊತ್ತಿದೆ. ಕಬ್ಬಿಣದ ಅದಿರುಗಳನ್ನು ಕದ್ದು ಚೀನಾಕ್ಕೆ ಮಾರಿ ಭಾಳ ದೇಶ ಪ್ರೇಮದ ಕೆಲಸ ಮಾಡಿರೋದ್ರಿಂದ ಅವರಿಗೆ ಅಷ್ಟೊಂದು ಸಂಪತ್ತು ಬಂದಿದೆ.
ನಮ್ಮ ದೇಶದಲ್ಲಿ ದೇಶ ಪ್ರೇಮಿಗಳಂದರೆ ಇಂಥವ್ರೆ. ದೇಶದ ಸಂಪತ್ತನ್ನು ಲೂಟಿ ಹೊಡೆದು ವಿದೇಶಕ್ಕೆ ಮಾರುವವರೆಲ್ಲ ದೇಶ ಪ್ರೇಮಿಗಳು. ಅವರು ಅದನ್ನು ಹೇಳ್ಕೊಂಡು ಬೋರ್ಡ್ ಹಾಕೊಂಡಿರ್ತಾರೆ, ನಾವು ದೇಶ ಪ್ರೇಮಿಗಳು ಅಂತ. ಕಾಂಗ್ರೆಸ್ ಏನು ಮಾಡಿ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದೆ ಅಷ್ಟೇ ತಾನೇ, ನಾವು ಅದಕ್ಕಿಂತ ದೊಡ್ಡ ದೇಶ ಪ್ರೇಮಿಗಳು. ಇವ್ರು ಬೋರ್ಡ್ ಹಾಕೋಬೇಕು. ಇವ್ರು ಬೋರ್ಡ್ ಹಾಕ್ಕೊಳ್ಳಿ ಅಂದರೆ ಯಾರು ಇವ್ರನ್ನ ದೇಶ ಪ್ರೇಮಿ ಅಂತ ಹೇಳೋದಿಲ್ಲ. ಯಾವಾಗ ಒಬ್ಬ ವ್ಯಕ್ತಿ ನಾನು ಇಂಥವನಂತ ಹೇಳ್ಕೊತಾನೋ ಅವನು ಅಷ್ಟು ಮಟ್ಟಕ್ಕೆ ಬೆಳೆದಿಲ್ಲ, ಅವನು ಹೇಳ್ಕೊಂಡು ಅಂತ ಹೇಳ್ಕೋಬೇಕಾಗ್ತದೆ. ಯಾವನು ನಿಜವಾಗಿ ಆ ಮಟ್ಟಕ್ಕೆ ಬೆಳೆದಿರ್ತಾನೋ ಆವಾಗ ಬೇರೆಯವರು ಅವನನ್ನು ನೀನು ಇಂಥವನು ಅಂತ ಹೇಳ್ತಾರೆ. ಈ ತತ್ವವನ್ನು ಆಧಾರದ ಮೇಲೆ ನಾವು ಜನರನ್ನು ನೋಡಬೇಕಾಗ್ತದೆ. ಗಾಲಿ ಜನಾರ್ದನ ರೆಡ್ಡಿಯವರು ಅಷ್ಟಕ್ಕೆ ಅಲ್ಲ, ಅವರು ಇಲ್ಲಿ ಇದ್ದಾಗ ಸುಷ್ಮಾ ಸ್ವರಾಜ್ ಅವರು ಇವಾಗ ಸತ್ತೋಗಿದ್ದಾರೆ. ಅವರು ಯಾವಾಗಲೂ ಬಂದುಬಿಟ್ಟು ಇಲ್ಲಿ ಲಕ್ಷ್ಮೀ ಪೂಜೆ ಮಾಡೋರು. ಬಳ್ಳಾರಿಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ವರವನ್ನು ಅವರು ಒಂದು ಕೋಟ್ ಹೊಲಿಸ್ಕೊಂಡಿದ್ರು. ಆ ಕೋಟಿನಲ್ಲಿ 2 ಕಡೆ ದೊಡ್ಡ ದೊಡ್ಡ ಕಿಸೆ ಇತ್ತು. ಹೆಣ್ಣುಮಕ್ಕಳಿಗೆ ಸೀರೆಯಲ್ಲಿ ಕಿಸೆ ಇಲ್ವಲ್ಲ, ಹಾಗಾಗಿ ಸುಷ್ಮಾ ಸ್ವರಾಜ್ ಅವರ ಕೋಟ್ನಲ್ಲಿ ದೊಡ್ಡ ದೊಡ್ಡ ಕಿಸೆಗಳು. ಆ ಕಿಸೆಯ ತುಂಬ ವರಮಹಾಲಕ್ಷ್ಮಿಯ ವರವನ್ನು ತುಂಬಿಕೊಂಡು ಹೋಗ್ತಾಯಿದ್ರು. ಆ ವರ ಯಾವುದು? ಬಳ್ಳಾರಿ ಅದಿರನ್ನು ಕದ್ದ ಹಣದಿಂದ ಬಂದ ಕದ್ದ ಕಳ್ಳ ಹಣ, ಅದನ್ನು ತುಂಬಿಕೊಂಡು ದಿಲ್ಲಿಗೆ ಹೋಗ್ತಾಯಿದ್ರು. ಆದರೆ ಈ ಅದರಿನೆಲ್ಲ ಬಹಿರಂಗವಾಗಿ ಜನಾರ್ದನ ರೆಡ್ಡಿ ಜೈಲಿಗೆ ಹೋದಾಗ ಏನಾಯಿತು? ಆಮೇಲೆ ಸ್ವರಾಜು ಬಳ್ಳಾರಿಗೆ ಬರಲೂ ಇಲ್ಲ, ವರಮಹಾಲಕ್ಷ್ಮಿ ಪೂಜೆಯೂ ನಡೀಲಿಲ್ಲ. ಇವ್ರ ಮನೆಯಲ್ಲಿ ನಡೆದಿರ್ಬೋದು, ಅಲ್ಲಿ ನಡೆದಿಲ್ಲ. ಅಷ್ಟೊತ್ತಿನಲ್ಲಿ ಸುಷ್ಮಾ ಸ್ವರಾಜ್ ಅವರು ಕೂಡ ಜೀವಂತವೂ ಇಲ್ಲ. ಇವಾಗ ಗಾಲಿ ಜನಾರ್ದನ ರೆಡ್ಡಿ ಇವಾಗ ಕೆಲವು ಕೇಸ್ಗಳಲ್ಲಿ ಮುಕ್ತರಾಗಿದ್ದಾರೆ, ಕೆಲವು ಕೇಸ್ಗಳು ನಡೀತಾ ಇದೆ, ಜಾಮೀನಲ್ಲೂ ಇದ್ದಾರೆ, ಹಾಲಿ ಶಾಸಕರು ಆಗಿದ್ದಾರೆ. ಮತ್ತೆ ಬಳ್ಳಾರಿಗೆ ಅವರು ಬಳ್ಳಾರಿಯಲ್ಲಿ BJPಯನ್ನು ಗೆಲ್ಲಿಸಲು BJPಗೆ ಸೇರಿದ್ದಾರೆ. ಇದಕ್ಕೆ BJP ಸೇರಿದ ಕೂಡ ಬಳ್ಳಾರಿ ಗಾಲಿಯವರು ಮತ್ತೆ BJP ಹೋಗಲಿಕ್ಕೆ ಅಷ್ಟಕ್ಕೆ ಕಾರಣ ಇರೋದಿಲ್ಲ. ಯಾಕಂತೇಳಿದರೆ ಕಳೆದ ಕೆಲವು ವರ್ಷಗಳ ವಿದ್ಯಮಾನಗಳನ್ನು ಗಮನಿಸಿದಾಗ ಜಾರಿ ನಿರ್ದೇಶನಾಲಯವನ್ನು, ತೆರಿಗೆ ಇಲಾಖೆಯನ್ನು, CBIಯನ್ನು ಬಿಟ್ಟು ಬಹಳ ಜನರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ. ಪಕ್ಷಕ್ಕೆ ಸೇರಿಸಿಕೊಂಡ್ರೆ ಪರವಾಗಿಲ್ಲ, ಅವರ ಹತ್ರ ಹಣವನ್ನು ದೋಚಿಕೊಂಡಿದ್ದಾರೆ. ಈ ಎಲ್ಲ ದೇಶ ಪ್ರೇಮಿಗಳ ಒಕ್ಕೂಟ ಈಗ ನಿಮ್ಮ ಮುಂದೆ ಮತ ಕೇಳಲು ಬರುತ್ತಿದೆ. ಆ ದೇಶ ಪ್ರೇಮಿಗಳನ್ನು ಸರಿಯಾಗಿ ಗುರುತಿಸಿ ನೀವು ಮತ ಚಲಾಯಿಸಬೇಕು ಅಂತ ಕೇಳುತ್ತಾ ಈಗಿನ ಕತೆ ಕಾರಣಕ್ಕೆ ಕೊನೆ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ದೊಡ್ಡ ನಮಸ್ಕಾರಗಳು. ನೋಡ್ತಾ ಇರಿ V4 ನ್ಯೂಸ್. ಹಾಗೆಯೇ V4 ನ್ಯೂಸ್ ಚಾನಲ್ಗೆ ಸದಸ್ಯರಾಗಿ ಇನ್ನಷ್ಟು ನೋಡಿ ಎನ್ನುತ್ತಾ ನಮಸ್ಕಾರ.